ನಿನಗಾಗಿ ನಿನಗಾಗಿ ಎಂತ ಪರಿಸ್ಥಿತಿಗೆ ಸಿಕ್ಕಾಕೊಂಡಿದ್ದೀನಿ ನಾನು. ನನ್ನ ಜೀವನದಲ್ಲಿ ಎಲ್ಲ ಸಂತೋಷಗಳನ್ನ ಕೊಟ್ಟ ಈ ಫ್ಯಾಮಿಲಿಗೆ ನನ್ನ ಕಡೆಯಿಂದ ಅನ್ಯಾಯ ಆಗಿದೆ. ಕೃಷ್ಣನಲ್ಲಿ ನಾನು ನನ್ನ ಭಯ ನೋಡಿದೆ. ನನ್ನ ಲೈಫಲ್ಲೇ ನೋಡದೆ ಇರೋ ಎಷ್ಟೋ ಸಂತೋಷಗಳನ್ನ ಇವರೆಲ್ಲ ನನಗೆ ಕೊಟ್ಟಿದ್ದಾರೆ. ಪ್ರತಿ ಸಲ ಅವ್ರ ಕಷ್ಟಗಳಿಗೆ ಕಾರಣ ನಾನೇ ಅಂತ ಹೇಳೋಕ್ ಹೋದಾಗ ಅದಾಗ್ತಿಲ್ಲ. ಇಲ್ಲ, ಇವತ್ತೆಲ್ಲ ಹೇಳ್ಬಿಡ್ತೀನಿ. ಶಿವ, ನಿಮಗೊಂದು ವಿಷಯ ಹೇಳಬೇಕು. ಹೇಳಿ. ಮಾಧುರಿ, ಬಂದೆ ಬೇಬೆ. ನೀವು ತಿಂಡಿ ಮಾಡ್ತಾರೆ. ಓ ಮೈ ಗಾಡ್, ಸ್ವಿಮ್ಮಿಂಗ್ ಪೂಲ್ನಲ್ಲಿ ಬಿದ್ದ ಮೊಬೈಲ್ ಡೇಟಾ ರಿಟ್ರೀವ್ ಆಯ್ತು. ರಚನಾ, ಜೀವ, ನೀವಿಬ್ರು ಗಂಡ ಹೆಂಡತಿ ಅನ್ಕೊಂಡು ಇಡೀ ಊರವ್ರನ್ನೆಲ್ಲ ಯಾಮಾರಿಸ್ತಿದ್ರಲ್ಲ, ನಿಮ್ಮಿಬ್ರ ಜಾತಕ ಈಗ ನನ್ನ ಕೈಲಿದೆ. ಏನ್ ಮಾಡ್ಲಿ ಈಗ? ಹೇಗಿದನ್ನ ಎಕ್ಸ್ಪೋಸ್ ಮಾಡ್ಲಿ? ಓ, ಇಮಿಡಿಯೇಟ್ ಆಗಿ ಇದನ್ನ ಮೀಡಿಯಾ ತಲುಪಿಸ್ಬಿಡ್ಲಾ? ಜೀವ ರಚನಾ ಗಂಡ ಹೆಂಡತಿನೇ ಅಲ್ಲ, ಅವ್ರು ಮಾಡ್ತಿರೋದೆಲ್ಲ ಕಪಟ ನಾಟಕ ಅಂತ ನ್ಯೂಸಲ್ಲಿ ಏನಾದರೂ ಬಂತು ಅಂದ್ರೆ ಇಡೀ ಕರ್ನಾಟಕನೇ ಅವ್ರ ಮುಖದ ಮೇಲೆ ಉಗಿತಾರೆ. ಎಸ್, ಇದರಿಂದ ನನಗಾಗೋ ಲಾಭ ಆದ್ರೂ ಏನೋ, ಅವ್ರಿಗೆ ತೊಂದರೆ ಕೊಟ್ಟೆ ಅನ್ನೋ ಖುಷಿ ಬಿಟ್ರೆ ನನಗೇನು ಸಿಗತ್ತೆ? ಅದೇ ಈ ವಿಡಿಯೋನ ದೊಡ್ಡಮ್ಮಂಗೆ ಕೊಟ್ಬಿಟ್ರೆ ನಾನು ಅವ್ರಿಗೆ ರೈಟ್ ಹ್ಯಾಂಡ್ ಆಗ್ಬಿಡ್ತೀನಿ. ಈ ಮನೆ, ಆಸ್ತಿ, ಹಣ ಎಲ್ಲ ನನ್ನ ಕೈ ಸೇರ್ಬಿಡುತ್ತೆ. ಎಸ್, ಅಯ್ಯೋ ದೊಡ್ಡಿ, ದೊಡ್ಡಮ್ಮಂಗೆ ಈ ವಿಡಿಯೋ ಕೊಟ್ರೆ ಅವ್ರು ನೇರವಾಗಿ ರಚನೆನ್ ಮನೆಗೆ ಹೋಗ್ತಾರೆ, ಗಲಾಟೆ ಮಾಡ್ತಾರೆ, ಅವಳನ್ನ ಎಳ್ಕೊಂಡ್ಬಂದು ಮತ್ತೆ ಸಿನಿಮಾಗೆ ಇಳಿಸ್ತಾರೆ. ಕೋಟಿ ಕೋಟಿ ದುಡ್ಡು ಎಣಿಸ್ಕೊಂತಾರೆ. ನನಗೇನು ಸಿಗುತ್ತೆ? ಚಿಪ್ ಅಂದ್ಬಿಟ್ರೆ ಏನ್ ಸಿಗುತ್ತೆ? ನನ್ನ ಕನಸು ರಚನನ್ಕಿಂತ ದೊಡ್ಡ ಹೀರೋಯಿನ್ ಆಗಬೇಕು ಅನ್ನೋದು. ಹಾಗೆ ಪ್ಲೇ ಮಾಡಬೇಕು. ಈ ವಿಡಿಯೋ ಈಗ ಮೀಡಿಯಾ ಕೈ ಸೇರ್ಬೇಕಾ, ದೊಡ್ಡಮ್ಮನ ಕೈ ಸೇರ್ಬೇಕಾ ಅನ್ನೋದನ್ನ ನಾನು ಅನುಕೂಲ ನೋಡಿಕೊಂಡು ಡಿಸೈಡ್ ಮಾಡ್ತೀನಿ. ನನ್ನ ಕೈಲೂ ಈಗ ಒಂದು ಬ್ರಹ್ಮಾಸ್ತ್ರ ಇದೆ. ಹಿಂದೆ ಮಹಾರಾಜರ ಕಾಲದಲ್ಲಿ ಅವರನ್ನ ಯಾರಾದ್ರೂ ಕೆಣಕಿದ್ರೆ ಬಾಯಿಗೆ ಮಣ್ಣು ಹಾಕ್ಬಿಡ್ತಾ ಇದ್ರಂತೆ. ನಾನು ಜಾಮೂನ್ ಹಾಕಿದ್ದೀನಿ. ಮಣ್ಣಿಗೆ ಆಸೆ ಪಡಬೇಡ. ಇನ್ನೊಂದ್ಸಲ ನನ್ನ ಮುಂದೆ ಈ ಬಿಟ್ಟಿ ಭಜನೆ ಮಾಡ್ದೆ ಅನ್ಕೋ, ಅಪರೂಪಕ್ಕೆ ನಿನ್ ಬಾಯಿನಲ್ಲಿ ಒಂದು ಒಳ್ಳೆ ಅಡ್ವೈಸ್ ಬರಲ್ಲ, ಇದರಲ್ಲಿ ಪಾಠ ಬೇರೆ ಕತ್ತೆ ಅಂತಂದು. ಅಕ್ಕ ಅಕ್ಕ ಊಟ ಮಾಡ್ಕೊಂಡು ಹೋಗಿ. ಏನೇ ಆಗಿರೋದು ನಿನ್ಗೆ? ಅವ್ರನ್ನ ಊಟ ಮಾಡಕ್ಕೂ ಬಿಡ್ಲಿಲ್ವಲ್ಲ? ಅರ್ಧ ರಾಜ್ಯ ಸಿಕ್ತಲ್ಲ ಇವಳಿಗೆ. ಅಕ್ಕ,
ಜೀವ ಬಗ್ಗೆ ವಿಚಾರಣೆ ಮಾಡಿದ್ರು. ಜೀವ ಬಗ್ಗೆ ನಿನಗೆ ಗೊತ್ತಿರೋ ವಿಷಯ ಹೇಳು. ಬಹುಶಃ ನಮ್ಮ ಯಜಮಾನ್ರು ಇದೇ ಕೆಲಸದ ಮೇಲೆ ಹೋಗಿದ್ದಾರೆ ಅನ್ಸುತ್ತೆ. ಒಂದು ವೇಳೆ ರಚನಾ ಜೀವ ಮದುವೆ ಆಗಿಲ್ಲ ಅನ್ನೋದ್ರ ಬಗ್ಗೆ ಇವ್ರಿಗೇನಾದ್ರು ಸುಳಿವು ಸಿಕ್ಕಿರ್ಬೋದಾ? ಈಗ ಸ್ವಲ್ಪ ಕಂಫರ್ಟ್ ಅನಿಸ್ತಾ ಇದೆಯಾ? ಆದರೆ ಸಾಕು ಬಿಡಿ, ನೀವು ಇದನ್ನೆಲ್ಲ ಮಾಡಬೇಡಿ, ಒಂಥರ ಮುಜುಗರ ಆಗುತ್ತೆ. ನಮಗೆ ಈ ಸೆಕೆ ಎಲ್ಲ ಅಭ್ಯಾಸ ಆಗ್ಬಿಟ್ಟಿರುತ್ತೆ. ನೀವು ಯಾವಾಗಲೂ ಎ ಸಿಲೇ ಇರೋರು, ನಿಮ್ಗೆ ಕಷ್ಟ ಆಗುತ್ತೆ. ಸ್ವಲ್ಪ ಸುಮ್ಮನೆ. ಪ್ರಶ್ನೆ ಇದ್ರೆ ಮಾಡಬೇಡಿ ಬಿಡಿ. ಸುಮ್ಮನೆ ಕೂತ್ಕೊಳ್ರಿ. ತುಂಬಾ ಇಕ್ಕಟ್ಟಾಗ್ತಾ ಇದೆ ಅಲ್ವಾ? ಹೌದು ರೀ, ಬೆನ್ ಸಿಕ್ಕಾಪಟ್ಟೆ ಹೋಯ್ತಾ ಇದೆ. ಹೋದ ಜನ್ಮದಲ್ಲಿ ಯಾವ್ದಾದ್ರು ಎಮ್ಮೆ ಗಿಮ್ಮೆ ಹುಟ್ಟಿದ್ರು ಹಂಗೆ, ಅದು ಹಿಂಗೆ ಕಲ್ಲು ಅಥವಾ ಗೋಡೆನ ಸಿಕ್ಕಿದ್ರೆ ಉಚ್ಕೊಂಡು ಕುತ್ಕೊಂಡಿರುತ್ತೆ. ನೀವು ಹೋದ ಜನ್ಮದಲ್ಲಿ ನನಗಿಂತ ದೊಡ್ಡ ಎಮ್ಮೆ ಆಗಿದ್ರಿ ಅನ್ಸುತ್ತೆ. ದೊಡ್ಡ ಎಮ್ಮೆ. ನಗ್ತಾ ಇದ್ದಾರೆ. ಹತ್ರ ಆಗ್ತಿದ್ದಾರೆ. ಅಲ್ಲೇ ಇರ್ಲಿ ಬಿಡು ಬಾಲಮ್ಮ. ಇರ್ಲಿ. ಏ ಬೇಡ, ಉಸಿರು ಕಟ್ಬಿಟ್ರೆ ಕಷ್ಟ ಆಗ್ಬಿಡುತ್ತೆ. ಬೇಡ, ಬಾತಿಗೇಣ. ಎಲ್ಲೋದ್ರೆ ಅವರು ಎಲ್ಲೂ ಕಾಣಿಸ್ತಾನೆ ಇಲ್ವಲ್ಲ. ಲೋ ಮಗ, ನಾವ್ ಇಲ್ಲೇ ಇದೀವಿ ಕಣ, ಕಬಡ ಒಳಗೆ. ಬೇಬಿ ನೀನ್ ಇನ್ನೂ ಒಳಗಡೆನೇ ಇದ್ಯಾ? ಕೃಷ್ಣ, ಅಲ್ಲ, ನೀವು ಒಳಗಡೆನೆ ಇದ್ರಾ? ಡೋರ್ ಲಾಕ್ ಆಗ್ಬಿಟ್ಟಿತ್ತಾ? ಅಯ್ಯೋ, ಏನಾಯ್ತ್ರಿ? ಅದು ಒಂದೇ ಕಡೆ ಕೂತು ಕಾಲ್ ಜುಮ್ ಹಿಡ್ಕೊಂಡ್ಬಿಟ್ಟಿದೆ. ಕೂರಿ ರೆಡಿ ಮಾಡೋಣ. ಅಯ್ಯೋ ಜೀವ, ಬಿಡಿ. ರೀ ಸುಮ್ಮನೆ ಕೂತ್ಕೊಳ್ರಿ.